ಅಣ್ಣ ನೀನೇನ್ ಹೇಳ್ತಾ ಇದೆಯೋ ನನಗಂತೂ ಗೊತ್ತಾಗ್ತಲ್ಲ ಅಣ್ಣ. ಇಲ್ಲಮ್ಮ, ನಾಳೆಯಿಂದ ನಾವು ಈ ಮನೆಯಲ್ಲಿ ಇರೋದು ಸಾಧ್ಯವಿಲ್ಲ. ಯಾರಣ್ಣ ಆ ಪಾಪಿಗಳು? ಅದೇ ಅಮ್ಮ, ಈ ಊರಿನ ಹಾಗಲ್ಪ ಶ್ರೀಮಂತರಾದ ದೇಸಾಯಿ ಮತ್ತು ಹೌದ ಗೆಳೆಯ. ಯಾಕಣ್ಣ ಅವರು ನಮ್ಮ ಮನೆಯನ್ನು ಖಾಲಿ ಮಾಡಂತ ನಾನು ಅವನ ಹತ್ರ 50,000 ರೂಪಾಯಿ ಸಾಲ ತೆಗೆದುಕೊಂಡಿದ್ದೇನಂತೆ. ಆ 50,000 ರೂಪಾಯಿ ಕೊಡದೆ ಹೋದರೆ ನನಗೆ ಮನೆ ಖಾಲಿ ಮಾಡುವಂತೆ ಹೇಳ್ತಾ ಇದ್ದಾರೆ. ನೋಡೋಣ, ಕೊಂಗದಿರಣ್ಣ. ಅಣ್ಣ ಬಂದ ನಂತರ ವಿಚಾರಿಸೋಣ. ಇವತ್ತು ನೂಲ ಹುಣ್ಣಿಮೆ, ಸ್ವಲ್ಪ ನಗಣ್ಣ, ನಗನಗತ ಇರೋಣ. ಹೀಗೆ ನಗಲಮ್ಮ, ದುಃಖ ಹಿಟ್ಟಿಕೊಂಡು ಹೇಗೆ ನಗಲಮ್ಮ ನಾನು? अंदर खुशीच खुश आंगची अंदर खुशीच खुश आंगची अरे बच्चा ನನ್ನ ಹೀಗೆ ಬೇಡ ಅಂದರು ಹೋಗಿ ಬಿಟ್ಟಲ್ಲ. ಶ್ರೀ ಭಾರತೇಶ್ವರ ನೀನೇ ಕಾಪಾಡಬೇಕು. ಅವರಿಗೆ ಯಾವ ಹಾನಿ ಆಗದಂತೆ ನೀನೇ ಕಾಪಾಡುತ್ತಂದೆ.